ಸೊ ಇವತ್ತು ಡೇ 3. ಸೊ ನೋಡ್ತಾ ಇದ್ದಾರೆ ಗುರು, ಕೆಳಗಡೆ ಒಂದು ಬಾಕ್ಸ್ ಇದೆ. ಮಾತ್ರ ಎಷ್ಟೆಷ್ಟು ಡಿಗಿಂಗ್ ಪವರ್ ಬಂದು 50 ಕೊಡ್ತಾನೆ ಗುರು. ಅವೆಲ್ಲ ಏನಿಲ್ಲ, ನಮ್ಮ ಗಾರ್ಡ್ ಗೊತ್ತಲ್ಲ, ಆಫ್ರಿಕದ ಗಾರ್ಡ್. ಓಪನ್ ಮಾಡ್ತಾ ಇದ್ದೀನಿ. ಸೊ ಈ ಬಾಕ್ಸಲ್ಲಿ ಕೀ ಸಿಕ್ಬಿಡುತ್ತೆ ಸಾಕು. ಸೊ ಇಲ್ಲಿದೆ ಗುರು, ಸೊ ಇಲ್ಲಿದೆ ನೋಡಿ. ಸೊ ಈ ವಿಡಿಯೋಗೆ ನಾನು 15 ಲೈಕ್ ಏಮ್ಸ್ ಕೊಟ್ಟಿದ್ದೀನಿ. ಸೊ ಲೈನ್ಸ್ ಕಂಪ್ಲೀಟ್ ಮಾಡಿಬಿಡಿ. ಕನ್ನಡಿಗರೇ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಆಡ್ತಾ ಇದ್ದೀವಿ ಪ್ರಿಸನ್ ಎಸ್ಕೇಪ್ ಸಿಮ್ಯುಲೇಟರ್ ಪಾರ್ಟ್ 2. ಸೊ ಇವತ್ತು ಓದ್ ಪಾರ್ಟ್ ಯಾರ್ಯಾರು ನೋಡಿಲ್ಲ ಅಂದರೆ ಅವ್ರು ಹೋಗಿ ನೋಡ್ಕೊಬನ್ನಿ. ಸೊ ಈ ಚಾನಲ್ ಹೊಸಬ್ರಿದೆ, ಚಾನಲ್ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ, ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊತೆ ಅಂತ ಹೇಳ್ತಾ. ಸೊ ಈ ಗೇಮ್ ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ ಚಾನಲ್ಗೆ ಸುಮಾರು ಜನ ಚಾನಲ್ ವಿಸಿಟ್ ಮಾಡ್ತೀರಾ, ಸೊ ವೀಡಿಯೋಸು ನೋಡ್ತೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ, ಯಾಕಂತ ಗೊತ್ತಿಲ್ಲ. ವಿಡಿಯೋ ಇಷ್ಟ ಆದರೆ ಗುರು ಖಂಡಿತವಾಗ್ಲೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಪ್ರೆಸ್ ಮಾಡಿ. ಸೊ ಆಲ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿದ್ರೆ ಸೊ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ಬರುತ್ತೆ. ಸೊ ಈ ವಿಡಿಯೋಗೆ ನಾನು 15 ಲೈಕ್ಸ್ ಏಮ್ಸ್ ಇಡ್ತಾ ಇದ್ದೀನಿ ಗುರು. ಸೊ ನೀವು 15 ಲೈಕ್ಸ್ ಟಾರ್ಗೆಟ್ ಮಾಡಿ. ಸೊ ಜಾಸ್ತಿ ಮಾತಾಡೋದು ಬೇಡ, ಸೊ ಬನ್ನಿ ಗೇಮ್ ಶುರು ಮಾಡ್ಬೇಡೋಣ. ಸೊ ಇವತ್ತು ಡೇ 3. ಸೊ ನಾನು ಆಫ್ಲೈನಲ್ಲಿ ಸ್ವಲ್ಪ ಗೇಮ್ನ ಕಂಪ್ಲೀಟ್ ಮಾಡಿದ್ದೀನಿ, ಯಾಕಂದರೆ ಈ ಗೇಮ್ ತುಂಬ ಜಾಸ್ತಿ ಪಾರ್ಟ್ ಆಗಿಬಿಡುತ್ತೆ. ಒಂದು 10 ಪಾರ್ಟ್ ಆದರೂ ಖಂಡಿತ ಆಗ್ಬಿಡುತ್ತೆ. ಸೊ ಅದಕ್ಕೆ ಆಫ್ಲೈನಲ್ಲಿ ಸ್ವಲ್ಪ ಆಡಿದ್ದೀನಿ. ಸೊ ಆಫ್ಲೈನಲ್ಲಿ ಏನೇನು ಮಾಡಿದೆ ಅಂತ ಹೇಳ್ತೀನಿ. ಸೊ ಇಲ್ಲಿ ಎದುರುಗಡೆ ಡಿಪ್ಸ್ ಹೊಡಿತಾ ಇದ್ದಾನಲ್ಲ ಗುರು, ಆರೆಂಜ್ ಕಲರ್ ಶರ್ಟ್ ಹಾಕ್ಕೊಂಡು, ಅವನ ಹತ್ರ ನಾನು ಫಸ್ಟ್ 50 ಟಾಯ್ಲೆಟ್ ಪೇಪರ್ ಕೊಟ್ಟು ಶವಲ್ ತೊಗೊಂಡೆ. ಸೊ ನೆಕ್ಸ್ಟು ಒಂದು ಸೌಟ್ ಥರ ಏನೋ ಇತ್ತು, ಸೊ ಅದು 50 ಟಾಯ್ಲೆಟ್ ಪೇಪರ್ ಕೊಟ್ಟು 50 ತೊಗೊಂಡೆ. ಸೊ ಅದರಿಂದ ಯೂಸ್ಫುಲ್ ಆಗುತ್ತೆ ಅಂದರೆ ಬೇಗ ಡಿಗ್ಗಿಂಗ್ ಬೇಗ ಮಾಡ್ಬೋದು. ಸೊ ಡಿಗ್ಗಿಂಗ್ ಬೇಗ ಫಾಸ್ಟ್ ಆಗುತ್ತೆ. ಸೊ ಬನ್ನಿ ಇವಾಗ ಡಿಗ್ಗಿಂಗ್ನ ಸ್ಟಾರ್ಟ್ ಮಾಡೋಣ. ಸೊ ನೋಡ್ತಾ ಇದ್ದಾರೆ ಗುರು, ಕೆಳಗಡೆ ಒಂದು ಬಾಕ್ಸ್ ಇದೆ. ಸೊ ಈ ಬಾಕ್ಸ್ ಗಂಟ ನಾನು ಡಿಗ್ ಮಾಡಿದ್ದೀನಿ. ಸೊ ಈ ಬಾಕ್ಸಲ್ಲಿ ಏನಿದೆ ಅಂತ ವಿಡಿಯೋದಲ್ಲಿ ಮಾಡೋಣ ಅಂತ ಸೊ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ಬಾಕ್ಸಲ್ಲಿ ತುಂಬ ದೊಡ್ಡ ಬಾಕ್ಸ್ ಗುರು, ಇದು ಒಂದು ಶವ ಪೆಟ್ಟಿಗೆ ಬರುತ್ತಲ್ಲ, ಸೊ ಆ ಥರ ಇದೆ ಬಾಕ್ಸು. ಸೊ ಬನ್ನಿ ಇದನ್ನ ಡಿಗ್ ಮಾಡೋಕ್ಕಿಂತ ಮುಂಚೆ ಗಾರ್ಡ್ ವಿಲ್ ಬಿ ಬ್ಯಾಕ್ ಇನ್ 47 ಸೆಕೆಂಡ್ಸ್ ಅಂತ ಇದೆ. ಸೊ ಇವಾಗ ಡಿಗ್ಗಿಂಗ್ ಮಾಡೋದು ಬೇಡ, ಯಾಕಂದ್ರೆ ತಗ್ಲಾಕೋಗ್ಬಿಡ್ತೀವಿ. ಸೊ ತಗ್ಲಾಕೊಂಡ್ರೆ ತಿರ್ಗಾ ಫಸ್ಟಿಂದ ಮಾಡಬೇಕಾಗುತ್ತೆ ಎಲ್ಲ ಡಿಗ್ಗಿಂಗ್ ಎಲ್ಲ. ಸೊ ಅದಕ್ಕೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಸೊ ಗಾರ್ಡ್ ಹೋದ. ಸೊ ಬನ್ನಿ ಡಿಗ್ಗಿಂಗ್ನ ಬೇಗ ಸ್ಟಾರ್ಟ್ ಮಾಡೋಣ. ಸೊ ಟೂಲ್ ಎತ್ಕೊಳ್ಳೋಣ ಬನ್ನಿ. ಸೊ ಟೂಲ್ ನಾವು ನೋಡ್ತಾ ಇದ್ದೀರಲ್ಲ, ಇದೆ ನಮ್ಮ ಟೂಲು. ಸೊ ಇದೇನೋ ಸಾಂಬಾರ್ ತೊಟ್ಟಿದ್ದಂಗೆ ಐತೆ ಗುರು, ಇದು ಸಾಂಬಾರ್ ತೊಟ್ಟಿದ್ದಂಗೆ ಐತೆ ಗುರು ಇದು. ಸೊ ಬನ್ನಿ ಕೆಳಗಡೆ ಇಳಿಯೋಣ. ಸೊ ಇದು ನೋಡ್ತಾ ಇದ್ದೀರಲ್ಲ, ಇದೆ ನಾವು ನೆನ್ನೆ ಇದು ಮಾಡಿದ್ದು. ಸೊ ಈ ಲಿಡ್ ಫುಲ್ ತೆಗಿಬೇಕಂದ್ರೆ ನಾವು ತೋಡಬೇಕಾಗುತ್ತೆ, ಇನ್ನು ತೋಡು. ಸೊ ಈ ಥರ ಐಟಮ್ ಸಿಗ್ತಾ ಆಗುತ್ತೆ, ಇದನ್ನ ಕಲೆಕ್ಟ್ ಮಾಡ್ಕೋಬೇಕು ನಾವು. ಸೊ ಇದು ಫುಲ್ ಓಪನ್ ಮಾಡಬೇಕು, ಇಲ್ಲಾಂದರೆ ಇದು ಆಗೋದೇ ಇಲ್ಲ, ಓಪನೇ ಆಗಲ್ಲ. ಸೊ ಇನ್ನ ಫುಲ್ ಓಪನ್ ಮಾಡಬೇಕಂತೆ. ಇನ್ನೂ ಓಪನ್ ಆಗ್ತಿಲ್ಲ ಗುರು ಇದು. ಸೊ ಟೈಮ್ ಆಯಿತು. ಸೊ ಮೇಲ್ಗಡೆ ಹೋಗ್ತೀನಿ ನಾನು, ಇಲ್ಲಾಂದ್ರೆ ತಗಲಾಕ ಹೋಗ್ಬಿಡ್ತೀನಿ. ಸೊ ಇದು 35 ಸೆಕೆಂಡ್ ಒಳಗಡೆ ಬರ್ತಾನೆ. ಸೊ ಬೇಗ ಮಾಡ್ಬೇಕು ನಾನು ಇವಾಗ. ಈಗ 20 ಸೆಕೆಂಡ್ ಇದೆ. ಹೋಗ್ರು 24 ಸೊ ನಾನು ಕಂಪ್ಯೂಟರ್ ಆಡ್ಬೇಕಾದ್ರೆ ಈಚ್ ಕಡೆ ಎಲ್ಲ ಬಿಡೋರು ಗುರು, ಲಂಚ್ ಬ್ರೇಕಿಗೆಲ್ಲ ಬಿಡೋರು. ಸೊ ಇದ್ರಲ್ಲಿ ಯಾಕೋ ಬಿಡ್ತಿಲ್ಲ. ಸೊ ನಾನು ಅನ್ಕೋತೀನಿ ಒಂದು ಕೀ ಸಿಗಬೇಕು ಅಂತ. ನಮಗೆ ಆ ಕೀ ಸಿಕ್ಕಿದ್ರೆ ನಾವು ಅಲ್ಲಿ ಮುಂದ್ಗಡೆ ಲಾಕರ್ ಎಲ್ಲ ಇದೆ, ಅಲ್ಲಿ ಓಪನ್ ಮಾಡ್ಬೋದು ಅಂತ ಅನ್ಕೋತೀನಿ. ಸೊ ಇವಾಗ ನಮ್ಮ ಹತ್ರ ಎಷ್ಟೆಷ್ಟು ಡಿಗಿಂಗ್ ಪವರ್ ಬಂದು 50 ಇದೆ, ಕರೆಂಟ್ ಎನರ್ಜಿ 15 ಇದೆ, ಎಜಿಲಿಟಿ 20, ಬ್ಯಾಕಪ್ ಕೆಪಾಸಿಟಿ 10. ಇವಾಗ ಏನಂದರೆ ನೀವು ನೋಡ್ತಾ ಇದ್ದೀರ ಕೆಳಗಡೆ ಎನರ್ಜಿ ಫುಲ್ ಕಡಿಮೆ ಇದೆ. ಸೊ ಎನರ್ಜಿ ಬೇಕಂದರೆ ನನಗೆ ಇವಾಗ ಗಾರ್ಡ್ನ ಕರೀಲೇಬೇಕಾಗುತ್ತೆ. ಸೊ ನಮ್ಮ ಹತ್ರ ಇರೋ ಐಟಮ್ನೆಲ್ಲ ಮಾರಿಬಿಟ್ಟು ಅವನ ಹತ್ರ ಟಾಯ್ಲೆಟ್ ಪೇಪರ್ ಇಸ್ಕೊಳ್ಳೋಣ. ಸೊ ಇವನು ಯಾವ ಸೀಮೆ ಜೈಲರ್ ಗುರು, ಇವನು ನಮ್ಮ ಕಡೆ ಜೈಲರ್ ಗೊತ್ತಲ್ಲ, ಟೈಗರ್ ಕಾ ಹುಕುಂ. ಬರೀ ಟಾಯ್ಲೆಟ್ ಪೇಪರ್ ಇಟ್ಕೊಂಡಿರ್ತಾನೆ, ಟಾಯ್ಲೆಟ್ ಪೇಪರ್ ವ್ಯಾಪಾರ ಮಾಡೋದಿರ್ಬೇಕು. ಯು ಕಾಂಟ್ ಕಾಲ್ ದಿ ಗಾರ್ಡ್. ಸೊ ಓಕೆ. ಸೊ ಇವಾಗ ನೈಟ್ ಆಗೈತಲ್ಲ ಗುರು, ಸೊ ಎಲ್ಲ ಮಲಗವ್ರೆ.
ಸೊ ನಾಳೆ ನಾವು ಸ್ಟಾರ್ಟ್ ಮಾಡೋಣ. ಸೊ ನೋಡೋಣ ನಾಳೆ ಎಸ್ಕೇಪ್ ಆಗ್ತೀವೋ ಇಲ್ವೋ ಅಂತ. The next day. ಸೊ ಬೆಳಗ್ಗೆ ಆಯಿತು. ಸೊ ಬೆಳಗ್ಗೆ ನಮ್ಮದು ಊಟ ಇಲ್ಲಿದೆ. ಸೊ ಊಟ ಇವಾಗ ಎನರ್ಜಿ ನಮ್ಮ ಹತ್ರ ಸ್ವಲ್ಪ ಇದೆ. ಸೊ ಇವಾಗ ನಾವು ಊಟ. ಸೊ ಗಾರ್ಡ್ ಹೋದ, ಬನ್ನಿ ಬೇಗ ಬೇಗ ಆಗ್ಯೋಣ. ಸೊ ಇನ್ನೂ ಎಷ್ಟು ದಿವಸ ಆಗಿಬೇಕೋ ಗೊತ್ತಿಲ್ಲ. ಸೊ ಬೇಗ ಬೇಗ ಸೊ ಗಾರ್ಡ್ ಬರ್ತಾನೆ. ಸೊ ಬೇಗ ಮೇಲ್ಗಡೆ ಹೋಗೋಣ. ಸೊ ಗಾರ್ಡ್ ಬಂದವನೇ, ನಾವು ಐಟಮ್ನ ಸೆಲ್ ಮಾಡೋಣ. ನಮ್ಮ ಹತ್ರ ಏನು ಸಿಗ್ತಾವೆಲ್ಲ. ಸೊ ಈ ಗಡಿಯಾರ, ಡಕ್ಕು ಇವೆಲ್ಲ ಎಲ್ಲಿತ್ತು ಗುರು? ಭೂಮಿ ಒಳಗಡೆ ಎಲ್ಲ ಒಳ್ಳೆ ಹೊಸದಾಗಿದ್ದಾವೆಲ್ಲ. ಸೊ ಎಷ್ಟು ಕೊಡ್ತೀವಿ ಅದಕ್ಕೆ? 17. ನಾನು 17 ನೀನು ಹೇಳಷ್ಟು ನಾನು ಒಪ್ಕೊಳ್ಳೋದಲ್ಲ, ಯಾವತ್ತು ಬಾರ್ಗೇನ್ ಮಾಡ್ತೀನಿ. ಸೊ 21 ಕೊಡಬೇಕು ನೀನು. ಯಾವ ಸೀಮೆ ಜೈಲರಲ್ಲಿ ಟಾಯ್ಲೆಟ್ ಪೇಪರ್ ಮಾರೋನ ಹಂಗೆ ಇದೆ ನಿನ್ನ ಮಕ. ನೋಡು ಮಕ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಆಫ್ರಿಕಾದ ಒಂಥರ ಅವನ ಗುರು. ಸೊ ಇವಾಗ ನಾವು ಕೊಟ್ಟಿರೋ ಊಟನ ಮಾಡೋಣ. ಸೊ ಇವಾಗ ಎನರ್ಜಿ ಸ್ವಲ್ಪ ಆಯಿತು ನಮ್ಮದು. ಸೊ ಓಕೆ ಗೈಸ್, ಸೊ ಇದು ಒಳಗಡೆ ಒಂದು ಬಾಕ್ಸ್ ಇದೆ ಗುರು. ಸೊ ಆ ಬಾಕ್ಸ್ ತೆಗೋಕ್ಕಾಗ್ತಿಲ್ಲ ಶವದ ಪೆಟ್ಟಿಗೆ. ಸೊ ಇದೇನು ಮೊಬೈಲಲ್ಲಿ ಗ್ಲಿಚ್ ಆಗೋಯ್ತಾ ಅಂತ ಗೊತ್ತಾಯ್ತಾ ಇಲ್ಲ. ಸೊ ಗಾರ್ಡ್ ಬಂದ, ಗಾರ್ಡ್. ಸೊ ಇದು ಒಳಗಡೆ ಇದೆ ಗುರು. ಸೊ ಇವಾಗ ತೋರಿಸ್ತೀನಿ ತಡೀರಿ ನಿಮಗೆ. ಸೊ ಇಷ್ಟೆಲ್ಲ ಆಗಿದ್ದೀನಿ ಗುರು. ಇಷ್ಟೆಲ್ಲ ಸಿಕ್ಕಾಪಟ್ಟೆ ಜಾಗ ಇದೆ ಇಲ್ಲಿ. ಆದರೂ ಇಲ್ಲಿ ಅಂತ ಇದೇ ಆಯ್ತಿಲ್ಲ. ಸೊ ಎನರ್ಜಿ ಬೇರೆ ಇಲ್ಲ ಗುರು. ಸೊ ಇಲ್ಲಿ ಏನು ಗ್ಲಿಚ್ ಆಗ್ಬಿಟ್ಟೈತೆ ಅಂತ ಗೊತ್ತಾಯ್ತಲ್ಲ. ಸೊ ಇಲ್ಲಿ ನೋಡ್ರಿ ಸಿಕ್ಕಾಪಟ್ಟೆ ಜಾಗ. ಇದು ಬಾಕ್ಸ್ ಓಪನ್ ಮಾಡೋಷ್ಟು ಜಾಗ ತೆಗ್ದಿದ್ದೀನಿ. ಸೊ ಆದರೂ ಓಪನ್ನೇ ಆಯ್ತಿಲ್ಲ. ಇದು ಯಾಕಂತ ಗೊತ್ತಿಲ್ಲ. ಮೊಬೈಲ್ ಪಿ ಸಿಲಿ ಮತ್ತು ಇದಕ್ಕೆ ಆಡೋಕ್ಕೆ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಸೊ ಅದರಲ್ಲಿ ಲಂಚಿಗೆಲ್ಲ ಬಿಡ್ತಾರೆ, ಇಲ್ಲಿ ಲಂಚಿಗೆ ಬಿಡೋಲ್ಲ. ಸೊ ಈ ಬಾಕ್ಸ್ ಇಷ್ಟೊತ್ತಿಗೆಲ್ಲ ಓಪನ್ ಆಗಬೇಕಾಯ್ತು, ಯಾಕೋ ಓಪನ್ನೇ ಆಯ್ತಿಲ್ಲ. ಅದು ಯಾಕಂತ ಗೊತ್ತಾಯ್ತಿಲ್ಲ. ಸೊ ಗ್ಲಿಚ್ ಏನಾರು ಆಗ್ಬಿಟ್ಟೈತಾ ಅಂತ ಗೊತ್ತಾಯ್ತಲ್ಲ. ಸೊ ಸುಮಾರು ಅವಾಗ ಒಂದು 20 ನಿಮಿಷದಿಂದ ಆಡ್ತಾಯಿದ್ದೀನಿ, ಬಾಕ್ಸ್ ಓಪನ್ನೇ ಆಯ್ತಿಲ್ಲ. ಸೊ 15 minutes later. ಪಕ್ಕದಲ್ಲಿ ಒಂದು ವೇರಿಯಸ್ ಬೇರೆ ಇದೆ ಗುರು. ಸೊ ಆ ಬಾಕ್ಸ್ ಒಳಗಡೆ, ಶವದ ಪೆಟ್ಟೆ ಒಳಗಡೆ ಕೀ ಬೇರೆ ಸಿಗುತ್ತೆ. ಅದ್ರದ್ದು ಕೀ ಸಿಕ್ಬಿಟ್ರೆ ನಾವು ಇದನ್ನ ಕೇಜ್ನ ದೊಡ್ಡದಾಗಿ ಮಾಡ್ಕೋಬೋದು. ಸೊ ನಮ್ಗೆ ಏನೇನು ಬೇಕೆಲ್ಲ ಸಿಗುತ್ತೆ ಅಲ್ಲಿ. ಸೊ ನಮ್ಗೆ ಊಟ ಗೀಟ ಎಲ್ಲ ಸಿಗುತ್ತೆ ಅಲ್ಲಿ ಒಳಗಡೆ. ಸೊ ಇದು ಇವಾಗ ಏನು ಮಾಡೋದಂತ ಗೊತ್ತಾಯ್ತಲ್ಲ ಗುರು. ಸೊ ಇದು ನಮ್ಮ ಹತ್ರ ಇರೋ ಐಟಮ್ನೆಲ್ಲ ಮಾರ್ಬಿಡೋಣ ಇವಾಗ. ಸೊ ಕೊಡ್ತಾನೆ ಗುರು, ಅವೆಲ್ಲ ಏನಿಲ್ಲ. ನಮ್ಮ ಗಾರ್ಡ್ ಗೊತ್ತಲ್ಲ, ಆಫ್ರಿಕದ ಗಾರ್ಡು, ಕೊಡ್ತಾನೆ. ಸೊ ಜೈಲರ್ ಕರೆಕ್ಟು. ಏನು ಮಕ್ಕ ನೋಡ್ತೀವಾಗಲೇ. ಸೊ ಆ ಶ್ರವತ್ ಪೆಟ್ಟಿಗೆ ಒಳಗಡೆ ಒಂದು ಈ ವೇರ್ ಹೌಸಿನ ಕೀ ಸಿಗುತ್ತೆ ಗುರು. ಸೊ ಈ ಕೀ ನನ್ನ ಹತ್ರ ಇಲ್ಲ, ಆ ಪೆಟ್ಟಿಗೆ ಒಳಗಡೆ ಇದೆ. ಸೊ ನಾವಿವಾಗ ಹೊಟ್ಟೆ ಹಸುವಾಗಿದೆ. ಸೊ ಸೆರ್ಲಾಕ್ ತಗೋಬೇಡ ನಾವು. ಸೊ ಗಾಯ್ಸ್, ನಾನು ಬಾಕ್ಸ್ ಓಪನ್ ಆದ್ಮೇಲೆ ಸಿಗ್ತೀನಿ ಗಾಯ್ಸ್. 2000 years later. ಓಕೆ ಗಾಯ್ಸ್, ಅವಾಗಿಂದ ಅಗದಿದ್ದೀನಿ. ಸೊ ಅಗದಿ ಸಿಕ್ಕಾಪಟ್ಟೆ ಟೈಮ್ ಆಯಿತು. ಸೊ ಇವಾಗ ಈ ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಈ ಬಾಕ್ಸಲ್ಲಿ ಕೀ ಸಿಕ್ಬಿಡೋದು ಸಾಕು. ಸೊ ಎಲ್ಲಿ ಗುರು, ಎಲ್ಲ ಬಿದ್ದೇ ಹೋಯ್ತಲ್ಲ ಗುರು. ಓಯ್, ಕೀ ಸಿಕ್ತಾ ನನಗೆ? ಸೊ ಬಾಕ್ಸ್ ಏನು ಓಪನ್ ಮಾಡಿದೆ, ಕೀ ಸಿಗ್ತಾ ಇಲ್ವೋ ಗೊತ್ತಿಲ್ಲ. ಸೊ ಇವಾಗ ಒಂದ್ಸಲಿ ಮಾರ್ಬಿಟ್ಟು ನೋಡೋಣ, ಕೀ ಸಿಗ್ತಾ ಇಲ್ವೋ ನಮ್ಗೆ ಗೊತ್ತಾಗುತ್ತೆ. ಇವಾಗ ವೇರೋಸ್ ಕೀ ಸಿಕ್ಕಿದೆ, ನಮಗೆ ಸಿಕ್ಕಿದೆ ಇಲ್ವೋ ಅಂತ ಗೊತ್ತಾಗೋದು ಹೆಂಗೆ ಅಂದರೆ, ಸೊ ಇವಾಗ ಹೋಗಿ ಇವ್ನ ಹಿಂದೆನೇ ಹೋಗಿ ವೇರೋಸ್ ಓಪನ್ ಮಾಡೋದು. ಸೊ ಗುರು, ಇನ್ನೂ ವೇರೋಸ್ ಕೀ ಸಿಕ್ಕಿಲ್ಲ ನಮಗೆ. ಸೊ ಇದು ಒಳಗಡೆನೆ, ನನ್ನ ಬಾಕ್ಸ್ ತೆಗೆದಿದ ತಕ್ಷಣ ಎಲ್ಲ ಒಳಗಡೆ ಬಿದ್ದೋಯ್ತು. ಸೊ ಹುಡ್ಕೋಣ ಅಂತ ಆದಷ್ಟು ಬೇಗ. ಸೊ ಇಲ್ಲಿದೆ ಗುರು. ಸೊ ಇಲ್ಲಿದೆ ನೋಡಿ. ಸೊ ಇಲ್ಲಿ ಸಿಕ್ತು ನನಗೆ ವೇರೋಸ್ ಕೀ. ಸೊ ಇವಾಗ ಗಾರ್ಡ್ ಬರ್ತಾನೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ವೇರೋಸ್ ಒಳಗಡೆ ಹೋಗಿ ಏನೇನು ಸಿಗುತ್ತೆ, ಏನು ಕತೆ ಅಂತ ಗೊತ್ತಾಗುತ್ತೆ. ಸೊ ಸಾಕು ಇವತ್ತಿಗೆ ನಿಲ್ಸೋಣಂತೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಕಂಟಿನ್ಯೂ ಮಾಡೋಣಂತೆ. ಸೊ ನೆಕ್ಸ್ಟು ನನಗೆ ಆ ಬಾಕ್ಸಲ್ಲಿ ಕೀ ಸಿಕ್ಕಿದೆ.
ಸೊ ಆ ಕೀ ಬಂದು ವೇರೋಸ್ ಕೀ. ಸೊ ನೆಕ್ಸ್ಟ್ ವೇರೋಸ್ನ ನಾವು ವೇರೋಸ್ ಒಳಗಡೆ ಏನೇನಿದೆ, ಏನೇನು ಸಿಗುತ್ತೆ ನಮಗೆ, ಊಟಕ್ಕೆಲ್ಲ ಲಂಚಿಗೆ ಬಿಡ್ಬೋದಾ, ಜಿಮ್ಗೆಲ್ಲ ಬಿಡ್ತಾಯಿದ್ರು ಗುರು. ಸೊ ನಾನು ಕಂಪ್ಯೂಟ್ರಲ್ಲಿ ಆಡಿದ್ದೀನಿ, ಜಿಮ್ಗೆಲ್ಲ ಮಾಡ್ಬೋದಾಯ್ತು ನಾವೆಲ್ಲ. ಸೊ ಇದರಲ್ಲಿ ಏನು ಗ್ಲಿಚ್ಚೋ ಏನೋ ಗೊತ್ತಿಲ್ಲ. ಸೊ ಎಷ್ಟೊತ್ತು ಗಂಟೆ ನಾನು ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಓಪನ್ನೇ ಆಗಿಲ್ಲ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಎಸ್ಕೇಪ್ ಮಾಡ್ತೀವಿ ಇಲ್ವಾ ಅಂತ ನೋಡೋಣ. ಸೊ ಯಾರ್ಯಾರು ಚಾನಲ್ಗೆ ಹೊಸಬ್ರಿದೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಸೊ ಈ ವಿಡಿಯೋಗೆ ನಾನು 15 ಲೈಕ್ ಏಮ್ಸ್ ಟಾರ್ಗೆಟ್ ಮಾಡ್ತಾ ಇದ್ದೀನಿ. ಸೊ 15 ಲೈಕ್ಸ್ ಅಲ್ಲ ಗುರು, ಬೇಗ ಮಾಡಿಬಿಡಿ. ಸೊ ನಿಮ್ಮ ಸಪೋರ್ಟು ಹಿಂಗೆ ಇರಲಿ. ಸೊ ಬೇರೆ ಬೇರೆ ಗೇಮ್ ಪ್ಲೇ ಮಾಡೋಕ್ಕೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಸೊ ಇದೇ ಥರ ಚಾನಲ್ಗೆ ವಿಡಿಯೋ ನೋಡ್ತಾ ಇರಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮತ್ತೆ.